टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ನಿನ್ನೆ ಯತ್ನಾಳ್ TV9 ಜೊತೆ ಮಾತನಾಡಿದ್ರು, ಏನು ಹೇಳಿದ್ರು ಬನ್ನಿ ನೋಡೋಣ. ದೇವರು ಅವರ ಸ್ಥಾನವನ್ನು ಬದಲಾವಣೆ ಮಾಡಿ ಮೀನ ರಾಶಿಯಲ್ಲಿ ಬರೋದ್ರಿಂದ ನಾವೆಲ್ಲ ಪಂಚಮ ಶನಿಯ ಒಂದು ಇದಕ್ಕೆ 2.5 ವರ್ಷದ ತೊಂದರೆ ಇತ್ತು. ಇವತ್ತಿನಿಂದ ನಮ್ಮ ಭವಿಷ್ಯ ಉಜ್ವಲ ಆಗುವಂಥ ದಿನಗಳು ಪ್ರಾರಂಭವಾಗುತ್ತೆ. ನಾನು ಬಂದೇ ಬರ್ತೀನಿ. ಯಡಿಯೂರಪ್ಪರ ಕುಟುಂಬ ಇವತ್ತಿನಿಂದ ಅವರ ಅಂತ್ಯ ಪ್ರಾರಂಭ ಆಗ್ತದೆ. ಈ ಕುಟುಂಬ ವ್ಯವಸ್ಥೆಯಿಂದ, ಯಡಿಯೂರಪ್ಪನ ಕುಟುಂಬದಿಂದ ಇಡೀ ಕರ್ನಾಟಕದ ರಾಜಕಾರಣ ಹಾಳಾಗಿದೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಬರೇ ಕುಟುಂಬ ರಾಜಕಾರಣ, ಹಿಂದುತ್ವ ಇಲ್ಲ, ಹಿಂದೂಗಳ ರಕ್ಷಣೆ ಮಾಡಲಿಲ್ಲ ಮುಖ್ಯಮಂತ್ರಿ ಇದ್ದಾಗ. ನಾನು ಹಿಂದೊಂದು ಮುಂದೊಂದು ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ತಾವು ನೋಡಿದ್ದೀರಿ. ಇದು ಯಡಿಯೂರಪ್ಪನವರು ಅನೇಕರನ್ನ ಬೆಳೆಸಿದ್ದಾರೆ, ರಾಜಕೀಯದಲ್ಲಿ ಮೇಲ್ ತಂದಿದ್ದಾರೆ. ಯಡಿಯೂರಪ್ಪನವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರನ್ನ ತುಳಿತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ವಿಜಯಪುರ ಪ್ರತಿನಿಧಿ ಕೂಡ ಕೊಡ್ತಾರೆ. ಹಾಗೆ ಕಿರಣ್ ಹನಿಯಡ್ಕ ಕೂಡ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಮೊದಲಿಗೆ ನಾನು ವಿಜಯಪುರದಿಂದ ಮಾಹಿತಿಯನ್ನು ಪಡೆಯೋದಾದ್ರೆ, ನಾವು ಗಮನಿಸ್ತಾ ಇದ್ದೀವಿ ಈ ಹೊಸ ಆರಂಭ ಅಂತ ಏನು ಹೇಳಿದ್ದಾರೆ, ಅಂದರೆ ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿರ್ಬೋದು, ಆದರೆ ಇವತ್ತಿನಿಂದ ಹೇಗೆ ನಡೆಯುತ್ತೆ ನೋಡ್ತಾ ಇರಿ ಅನ್ನೋ ರೀತಿ ಅದನ್ನು ಕೂಡ ಆಕ್ಟಿವ್ ಆಗಿ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಏನೇನಾಗ್ತಿದೆ ಅಂತ ಸದ್ಯಕ್ಕೆ ವಿಜಯಪುರದಲ್ಲಿ ಯತ್ನಾಳ್ ವಿಚಾರವಾಗಿ. ಅವಿನಾಶ್, ಏನು ಇದೇ ಮೊದಲ ಬಾರಿಗೆ ಬಿಜೆಪಿಯಿಂದ ಉಚ್ಚಾಟನೆ ಇರ್ತಕ್ಕಂಥ ವಿಜಯಪುರ ನಗರ ಶಾಸಕ ಯತ್ನಾಳ್ ವಿಜಯಪುರಕ್ಕೆ ಆಗಮಿಸಿದ್ದಾರೆ. ತಡರಾತ್ರಿ ಬೆಂಗಳೂರಿನಿಂದ ಏನು ಪ್ರಯಾಣ ಬೆಳೆಸಿರುವ ಯತ್ನಾಳ್ ವಿಜಯಪುರ ಸಿದ್ದೇಶ್ವರ ಸಂಸ್ಥೆಯ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಏನು ಹೋಮ ಹವನ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಉಮಾಮಹೇಶ್ವರಿ ಗಣಪತಿ ಏನು ಮೂರ್ತಿ ಪೂಜೆಯಾಗಿ ಅಷ್ಟ ದಿಕ್ಪಾಲಕರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ಪೂಜೆ ಮಾಡೋದಾಗಿ ಆಯೋಜಕರು ಹೇಳಿದ್ದಾರೆ. ಏನು ಹಾವೇರಿಯ ಸಿಂದಗಿ ಮಠದ ಒಟುಗಳು ಈ ಪೂಜಾ ಕೈಂಕರ್ಯ ನೇತೃತ್ವ ವಹಿಸಿಕೊಂಡಿದ್ದಾರೆ. ಇದರ ಬಳಿಕ ಏನು ಈ ಪೂಜೆಯಲ್ಲಿ ಪತ್ನಿ ಶೈಲಜಾ ಹಾಗೂ ಸಿದ್ದೇಶ್ವರ ಸಂಸ್ಥೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಈ ಪೂಜೆಯ ಬಳಿಕ ಏನು ಸಂಸ್ಥೆಯ ಶಿವಾನುಭವ ಮಂಟಪ ಮತ್ತು ದಾಸೋಹದ ಉದ್ಘಾಟನೆ ಮತ್ತು ವಾಸ್ತುಶಾಂತಿ ಗಣಹೋಮದಲ್ಲಿ ಇದೀಗ ಯತ್ನಾಳ್ ಭಾಗಿಯಾಗಿದ್ದಾರೆ. ಈ ಪೂಜಾ ಕೈಂಕರ್ಯದ ಬಳಿಕ ಯತ್ನಾಳ್ ಏನೆಲ್ಲ ಮಾತಾಡ್ತಾರೆ, ತಮ್ಮ ಉಚ್ಚಾಟನೆ ಬಳಿಕ ಮತ್ತೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಬಗ್ಗೆ ಸಿಡಿದೇಳ್ತಾರ ಅನ್ನೋದು ಇದೀಗ ಕುತೂಹಲ ಮೂಡಿಸಿದೆ. ಅವಿನಾಶ್, ಅಶೋಕ್, ಹಾಗೆ ಸಂಪರ್ಕದಲ್ಲಿ ಈಗ ನಮ್ಮ ಜೊತೆ ಕಿರಣ್ ಕೂಡ ಇದ್ದಾರೆ. ಒಂದಷ್ಟು ಅಪ್ಡೇಟ್ ಅನ್ನ ಕೊಡೋಣ. TV9ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ ಯತ್ನಾಳ್ ಉಚ್ಚಾಟನೆ ಬಗ್ಗೆ. ಉಚ್ಚಾಟನೆಗೂ ಮುನ್ನ ದೆಹಲಿಯಲ್ಲಿ ರೋಚಕ ಬೆಳವಣಿಗೆ ಆಗಿದೆ. ಉಚ್ಚಾಟನೆಗೂ ಮುನ್ನ ಅಮಿತ್ ಶಾ ಮತ್ತು ಯತ್ನಾಳ್ ಭೇಟಿಯಾಗಿದ್ದಾರೆ. ಯತ್ನಾಳ್ ಉಚ್ಚಾಟನೆಗೆ ವಿರೋಧಿಸಿದಂತ ನಾಯಕರು ಯಾರು, ಯಾವ ನಾಯಕ ಇದನ್ನ ವಿರೋಧಿಸಿದ್ದು? ಯತ್ನಾಳ್ ಉಚ್ಚಾಟನೆಗೂ ಮುನ್ನ ದೆಹಲಿಯಲ್ಲಿ ಏನೇನಾಯಿತು ಅನ್ನೋದು ಇಲ್ಲಿ ಬಹಳ ಕುತೂಹಲ ಮೂಡಿಸುವಂತ ವಿಚಾರಗಳು. ಸೊ ಅದಕ್ಕೂ ಮುನ್ನ ವರಿಷ್ಠರ ಭೇಟಿಯಾದ್ರು ದೆಹಲಿಯಲ್ಲಿ ಉಚ್ಚಾಟನೆ ಆಗೋಕ್ಕೂ ಮುಂಚೆ. ಉಚ್ಚಾಟನೆಗೂ 2 ದಿನ ಮೊದಲು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್. ಸಂಸತ್ ಭವನದಲ್ಲಿ ಯತ್ನಾಳ್ಗೆ ಎದುರಾಗಿದ್ದಂತ ಅಮಿತ್ ಶಾ. ಆಗೇನಾಯ್ತು, ಏನ್ ಹೇಳಿದ್ರು ಅಮಿತ್ ಶಾ? ಯತ್ನಾಳ್ ಅವ್ರನ್ನ ನೋಡಿದ ಕೂಡಲೇ ಕೈಸೆ ಹೋ ಯತ್ನಾಳ್ ಜಿ ಅಂತ ಅಲ್ಲಿ ಅಮಿತ್ ಶಾ ಹೇಳ್ತಾರೆ. ಮರುದಿನ ಬಿಜೆಪಿ ರಾಜ್ಯ ಉಸ್ತುವಾರಿ ಅಗರ್ವಾಲ್ ಅವ್ರನ್ನ ಭೇಟಿಯಾಗಿದ್ರು. ಆಗ ಅಗರ್ವಾಲ್, ನೀವು ನಮ್ಮ ದೊಡ್ಡ ನಾಯಕರು ಅಂತ ಹೇಳಿದ್ರು ಅಗರ್ವಾಲ್. ಆದ್ರೆ ಏನಂತಂದ್ರೆ ಸ್ವಲ್ಪ ಬಹಿರಂಗ ಮಾತುಗಳನ್ನ ಕಡಿಮೆ ಮಾಡಿ ಅಂತ ಸಲಹೆ ಕೊಟ್ಟಿದ್ರು. ಓಪನ್ ಸ್ಟೇಟ್ಮೆಂಟ್ಗಳು ಬೇಡ, ಪಕ್ಷಕ್ಕೆ ಮುಜುಗರ ಆಗುತ್ತೆ, ಗೊಂದಲ ಉಂಟಾಗುತ್ತೆ. ಸಂಜೆ ಯತ್ನಾಳ್ಗೆ ತಲುಪಿದ್ದಂಥ ಉಚ್ಚಾಟನೆ ಆದೇಶ, ಯತ್ನಾಳ್ಗೆ ಉಚ್ಚಾಟನೆ ಆದೇಶ ಕಳಿಸಿದ್ದಂಥ ಓಂ ಪಾಠಕ್. ಇಷ್ಟೆಲ್ಲ ಆಗಿದೆ. ಅಮಿತ್ ಶಾ ಸಿಕ್ಕಿದ್ರು, ಕೈಸೆ ಹೋ ಯತ್ನಾಳ್ ಜಿ ಅಂತ ಕೇಳಿದ್ರು. ಅದಾದ್ಮೇಲೆ ಅಗರ್ವಾಲ್ ಅವರು, ನೀವು ನಮ್ಮ ಪಕ್ಷದ ದೊಡ್ಡ ನಾಯಕರು ಅಂತ ಹೇಳಿದ್ರು. ಆದರೆ ಸಂಜೆ ಆಗುವಾಗ ಅವರಿಗೆ ಉಚ್ಚಾಟನೆ ಆದೇಶದ ಲೆಟರ್ ತಲುಪಿದೆ ಓಂ ಪಾಠಕ್ ಅವರ ಕಡೆಯಿಂದ. ಇನ್ನು ಯತ್ನಾಳ್ ಉಚ್ಚಾಟನೆ ಬೇಡ ಬಂದಿದ್ದ ಕೇಂದ್ರ ಸಚಿವರೊಬ್ಬರು ಯತ್ನಾಳ್ ಅವರ ಉಚ್ಚಾಟನೆ ಬೇಡ ಅಂತ ಹೇಳಿದ್ರು. ಯತ್ನಾಳ್ ಪರ ಬ್ಯಾಟ್ ಬೀಸಿದ್ರು ಕೇಂದ್ರ ಸಚಿವ. ಯತ್ನಾಳ್ ಉಚ್ಚಾಟನೆ ಮಾಡಿದ್ರೆ ಪಕ್ಷಕ್ಕೆ ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ರು. ಯತ್ನಾಳ್ ಪ್ರಬಲ ಸಮುದಾಯದ ನಾಯಕರಿದ್ದಾರೆ, ಅವ್ರಿಗೆ ಆದಂತ ಒಂದಷ್ಟು ಫಾಲೋಯಿಂಗ್ ಇದೆ. ಹೇಗಿರುವಾಗ ಸುಮ್ಮನೆ ಕ್ರಮ ಕೈಗೊಳ್ಳಬೇಡಿ, ಪಕ್ಷಕ್ಕಿದು ನಷ್ಟ ಆಗುತ್ತೆ, ದಯವಿಟ್ಟು ಅದನ್ನು ಮಾಡೋಕೆ ಹೋಗಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಎಚ್ಚರಿಕೆಯ ಮಾತು ಹೇಳಿದ್ದಂಥ ಕೇಂದ್ರ ಸಚಿವರು. ಆದರೂ ಕೂಡ ಉಚ್ಚಾಟನೆ ಮಾಡಲಾಗಿದೆ. ನೋಟಿಸ್ ಸ್ವೀಕರಿಸಿದ ಬಳಿಕ ಧನ್ಯವಾದ ತಿಳಿಸಿದ್ರು ಯತ್ನಾಳ್. ನಂತರ ಯತ್ನಾಳ್ಗೆ ದೂರವಾಣಿ ಕರೆ ಮಾಡಿದಂಥ ಓಂ ಪಾಠಕ್. ಸೊ ಈ ಬಗ್ಗೆ ಕಿರಣ್ ಹನಿಯಡ್ಕ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ಈ ಉಚ್ಚಾಟನೆ ಹಿಂದೆ ಏನೇನಾಗಿತ್ತು ಅಂತ? ಅಮಿತ್ ಶಾ ಅವರು ಭೇಟಿ ಆಗೋದು, ಮಾತನಾಡೋದು, ಸಿಗೋದು ಎದುರುಗಡೆ, ಅದಾದ್ಮೇಲೆ ಅಗರ್ವಾಲ್ ಅವ್ರ ಜೊತೆ ಮಾತನಾಡುವಂಥ ರೀತಿ, ಜೊತೆಗೆ ಫೈನಲಿ ಆದೇಶ ಬರುತ್ತೆ. ಸೊ ಏನೆಲ್ಲ ಆಯಿತು ಅಂತ ಡೆಲ್ಲಿಲಿ?
ಅವಿನಾಶ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೆಹಲಿಗೆ ಹೋಗಿದ್ರು. ಅವರ ಚಿಂಚೋಳಿಯಲ್ಲಿರುವಂತಹ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆ ಎಥೆನಾಲ್ ಘಟಕದ ಉದ್ಘಾಟನೆ ವಿಚಾರವಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನ ಆಹ್ವಾನ ಮಾಡುವಂತಹ ಉದ್ದೇಶದಿಂದ ಮತ್ತು ಆ ಸಂಬಂಧಿತವಾದಂತಹ ಕೆಲವೊಂದು ಪ್ರಕ್ರಿಯೆಗಳನ್ನು ಮುಗಿಸಿಕೊಳ್ಳುವಂತಹ ಉದ್ದೇಶದಿಂದ ಅವರು ದೆಹಲಿಗೆ ಹೋಗಿದ್ರು. ಸಂಸತ್ ಭವನದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ಮಾಡಿದ್ರು. ಈ ಸಂದರ್ಭಕ್ಕೆ ಅಂದ್ರೆ ಉಚ್ಚಾಟನೆ ಆಗುವಂತಹ 2 ದಿನ ಮೊದಲೇ ದೆಹಲಿಯಲ್ಲಿ ಯತ್ನಾಳಿದ್ರು. ಆ ಸಂದರ್ಭಕ್ಕೆ ಅವರು ದೆಹಲಿಯಲ್ಲಿ ಸಂಸತ್ ಭವನದಲ್ಲಿ ಓಡಾಟವನ್ನು ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಯತ್ನಾಳ್ ಅವರಿಗೆ ಎದುರಾಗಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ಅಮಿತ್ ಶಾ ಅವರು ಕೂಡ ಯತ್ನಾಳ್ ಅವರಿಗೆ ಸಿಕ್ಕಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಉಭಯ ಕುಶಲೋಪರಿಯ ಮಾತುಗಳು ಕೂಡ ನಡೆದಿದೆ. ಅದಾದ ನಂತರ ಯತ್ನಾಳ್ ಅಮಿತ್ ಶಾ ಅವರ ಜೊತೆ ಮಾತನಾಡಿ ವಾಪಸ್ ಬಂದಿದ್ದಾರೆ. ನಂತರ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರನ್ನು ಕೂಡ ದೆಹಲಿಯಲ್ಲಿ ಯತ್ನಾಳ್ ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅವರ ಜೊತೆ ಅಗರ್ವಾಲ್ ಅವರು ಒಂದಷ್ಟು ಮಾತುಕತೆಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಬಹಿರಂಗವಾಗಿ ಮಾತುಗಳನ್ನು ಆಡುವಂತಹ ವಿಚಾರದ ಬಗ್ಗೆ ಕೂಡ ಒಂದಷ್ಟು ಸಲಹೆಗಳನ್ನು ಕೂಡ ಅಗರ್ವಾಲ್ ಯತ್ನಾಳ್ ಅವರಿಗೆ ಕೊಟ್ಟಿದ್ದಾರೆ. ಇದೆಲ್ಲವೂ ಆದ ಬಳಿಕ ಬೆಂಗಳೂರಿಗೆ ವಾಪಸ್ ಹೊರಡುವಂತಹ ಸಂದರ್ಭದಲ್ಲಿ ಅಂದ್ರೆ ಹೈದರಾಬಾದ್ ಮಾರ್ಗವಾಗಿ ಅವರು ಕರ್ನಾಟಕಕ್ಕೆ ವಾಪಸ್ ಬರುವಂತಹ ಸಂದರ್ಭಕ್ಕೆ ವಿಮಾನ ಏರುವಂತಹ ಸಂದರ್ಭಕ್ಕೆ ಅವರಿಗೆ ಶೋಕಾಸ್ ನೋಟ್ ಅದು ಉಚ್ಚಾಟನಾ ಆದೇಶ ಅವರ ಕೈ ಸೇರಿದೆ. ಆ ಹಿನ್ನೆಲೆಯಲ್ಲಿ ಆ ಉಚ್ಚಾಟನಾ ಆದೇಶ ಕೈ ಸೇರಿದ ತಕ್ಷಣಕ್ಕೆ ಆ ಆದೇಶಕ್ಕೆ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಆಗಿರುವಂತಹ ಓಂ ಪಾಠಕ್ ಅವರಿಂದ ಉಚ್ಚಾಟನಾ ಆದೇಶ ಯತ್ನಾಳ್ ಅವರ ಮೊಬೈಲ್ಗೆ ಬಂದಿದೆ. ಆ ಸಂದರ್ಭಕ್ಕೆ ಆದೇಶವನ್ನು ನೋಡಿದಂತಹ ಯತ್ನಾಳ್ ಧನ್ಯವಾದಗಳು ಅನ್ನುವಂತಹ ಪ್ರತಿಕ್ರಿಯೆಯನ್ನು ಕೂಡ ಆ ಸಂದರ್ಭಕ್ಕೆ ಓಂ ಪಾಠಕ್ ಅವರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆ ತಕ್ಷಣಕ್ಕೆ ಓಂ ಪಾಠಕ್ ಅವರಿಂದ ದೂರವಾಣಿ ಕರೆಯು ಕೂಡ ಯತ್ನಾಳ್ ಅವರಿಗೆ ಬಂದಿದೆ. ಅಂದ್ರೆ ನಿಮ್ಮನ್ನ ಕಳೆದುಕೊಳ್ಳುವಂತಹ ನಿಟ್ಟಿನಲ್ಲಿ ನಮಗೆ ಕೂಡ ಬೇಸರ ಇದೆ ಅನ್ನುವಂತಹ ಮಾತನ್ನು ಕೂಡ ಯತ್ನಾಳ್ ಅವರ ಜೊತೆ ಮಾತುಕತೆ ಮಾಡುವ ಸಂದರ್ಭದಲ್ಲಿ ಓಂ ಪಾಠಕ್ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಆದ್ರೆ ಆ ಸಂದರ್ಭಕ್ಕೆ ಯತ್ನಾಳ್ ಅವರು ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಎಲ್ಲವೂ ಕೂಡ ಒಳ್ಳೆಯದಾಗಲಿ, ನೀವು ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತೀರಿ ಅನ್ನುವಂತಹ ಮಾತನ್ನು ಕೂಡ ಓಂ ಪಾಠಕ್ ಅವರಿಗೆ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸಿಕ್ಕಿರುವಂತಹ ಮಾಹಿತಿ. ಇದರ ಮಧ್ಯೆಯೇ ಯತ್ನಾಳ್ ದೆಹಲಿಯಲ್ಲಿರುವಂತಹ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತಹ ಅಗರ್ವಾಲ್ ಅವರಿಗೆ ರಾಜ್ಯದ ಕೇಂದ್ರ ಸಚಿವರೊಬ್ಬರು ಎಚ್ಚರಿಕೆಯ ರೂಪದ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಟಿವಿ ನೈನ್ಗೆ ಲಭ್ಯವಾಗಿದೆ. ಅಂದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು, ಉಚ್ಚಾಟನೆ ಆಗತ್ತೆ ಅನ್ನುವಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ಕಳೆದ ಒಂದಷ್ಟು ದಿನಗಳನ್ನು ನಡೀತಾ ಇತ್ತು. ಈ ದೆಹಲಿ ಮಟ್ಟದಲ್ಲಿ ರಾಜ್ಯದ ನಾಯಕರುಗಳಿಗೆ ಈ ಮಟ್ಟದ ಒಂದು ಸೂಚ್ಯವಾದಂತಹ ಮಾಹಿತಿಗಳು ಕೂಡ ಇತ್ತು. ಹೀಗಾಗಿ ಯತ್ನಾಳ್ ಅವರ ಉಚ್ಚಾಟನೆ ಬೇಡ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಅಗರ್ವಾಲ್ ಅವರಿಗೆ ರಾಜ್ಯದ ಕೇಂದ್ರ ಸಚಿವರು ಕೊಟ್ಟಿರುವಂತದ್ದು. ಒಂದು ವೇಳೆ ಉಚ್ಚಾಟನೆಯನ್ನು ಮಾಡಿದರೆ ಪಕ್ಷ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ನಷ್ಟ ಅನುಭವಿಸಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯ ರೂಪದ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯವಾಗಿದೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳ ಬಳಿಕ ಯತ್ನಾಳ್ ಅವರಿಗೆ ಇಲ್ಲಿ ಉಚ್ಚಾಟನಾ ಆದೇಶ ಸಿಕ್ಕಿರುವಂತದ್ದು. ಈ ಉಚ್ಚಾಟನಾ ಆದೇಶ ಸಿಕ್ಕಿದ ಮೇಲೆ ಮತ್ತೊಂದು ಬೆಳವಣಿಗೆ ಆಗಿದೆ. ಏನಂದ್ರೆ ಅವಿನಾಶ್, ಯತ್ನಾಳ್ ಅವರ ಚಿಂಚೋಳಿಯಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಯ ಎಥೆನಾಲ್ ಘಟಕದ ಉದ್ಘಾಟನೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕೂಡ ಆಗಮಿಸಬೇಕಾಗಿತ್ತು ಮುಖ್ಯ ಅತಿಥಿಯಾಗಿ. ಉಚ್ಚಾಟನಾ ಆದೇಶ ಬಂದಂತ ಹಿನ್ನೆಲೆಯಲ್ಲಿ ಈಗ ನಿತಿನ್ ಗಡ್ಕರಿ ಅವರು ಕೂಡ ಈ ಕಾರ್ಖಾನೆಯ ಘಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ಯತ್ನಾಳ್ ಅವರಿಗೆ ತಲುಪಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಒಂದು ವೇಳೆ ಉಚ್ಚಾಟನೆ ಆಗದೇ ಇರುತ್ತಿದ್ರೆ ನಿತಿನ್ ಗಡ್ಕರಿ ಅವರು ಯತ್ನಾಳ್ ಅವರ ಕಾರ್ಖಾನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ರು. ಆದರೆ ಉಚ್ಚಾಟನೆ ಆದಂತಹ ಕಾರಣಕ್ಕಾಗಿ ಈಗ ನಿತಿನ್ ಗಡ್ಕರಿ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ ಕಾರ್ಯಕ್ರಮವನ್ನು ಕೂಡ ರದ್ದುಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತದೆ. ಹೀಗಾಗಿ ಯತ್ನಾಳ್ ಉಚ್ಚಾಟನಾ ದಿನಕ್ಕೆ 2 ದಿವಸ ಮುನ್ನವೇ ದೆಹಲಿಯಲ್ಲಿ ಓಡಾಟವನ್ನು ನಡೆಸಿದ್ರು ಕೂಡ ಅವರಿಗೆ ಉಚ್ಚಾಟನೆ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂತಹ ಅಥವಾ ಯಾವುದೇ ಸೂಚನೆಗಳು ಕೂಡ ಇರಲಿಲ್ಲ. ಏಕಾಏಕಿ ಉಚ್ಚಾಟನಾ ಆದೇಶ ಅವರ ಕೈ ಸೇರಿತ್ತು. ಅವಿನಾಶ್, ಧನ್ಯವಾದ ಕಿರಣ್, ಹಾಗೆ ಅಶೋಕ್ ಇಬ್ಬರಿಗೂ ಕೂಡ.